ರೈತ ಬಾಂಧವರೇ, ಪ್ರಕೃತಿಯ ಸೃಷ್ಟಿ ಏನು ವಿಸ್ಮಯಕರ ಅಲ್ವಾ? ಈ ಹೂವನ್ನು ನೋಡ್ತಿದ್ರೆ ಒಂದು ನೆನಪಂತು. ಆ ನಮ್ಮ ಭಗವಂತ ಶಿವ ಹೇಗೆ ಅರ್ಧನಾರೀಶ್ವರ ತಾಳಿದಾರೋ ಅದೇ ತರ ಇದು ಕೂಡ ಅರ್ಧನಾರೀಶ್ವರ ತರನೇ ಇದೆ. ಆ ನಮ್ಮ ಶಿವ ಏಕೆ ಅರ್ಧನಾರೀಶ್ವರ ತಾಳಿದರು ಅಂತ ಗೊತ್ತಾ? ಒಂದು ಪುರುಷನಾಗಿ ಒಂದು ಮಹಿಳೆಯಾಗಿ ಅರ್ಧನಾರೀಶ್ವರಗೊಂಡಿದ್ದರು. ಏಕೆಂದರೆ ಪ್ರಪಂಚದಲ್ಲಿ ಹೆಣ್ಣು ಗಂಡು ಸಮಾನತೆಯಾಗಿರ್ಲಿ ಅಂತ ಶಿವ ಆ ತರ ತಾಳಿದ್ರು. ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರೇ. ಇವತ್ತು ಕೂಡ ಬೆಳಬೆಳಗ್ಗೆ ಎದ್ದು ಹೋಗಿದ್ದೆ ಉಳ್ಳಿ ಗಿಡದ ಹತ್ರ. ತದನಂತರ ಹಳ್ಳಿಗಳು ಕುಡಿಯುವಂತ ನೀರನ್ನ ಎಲ್ಲ ಕ್ಲೀನ್ ಮಾಡಿ ಹೊಸದಾಗಿ ನೀರು ಹಾಕಿ ಅದಕ್ಕೆ ಮೆಡಿಸಿನ್ ಅನ್ನು ಹಾಕಿದೆ. ಆದ್ಮೇಲೆ ತಿರ್ಗಾ ನವಿಲುಗಳೆಲ್ಲ ಬಂದಿದ್ದಾವೆ ಅಂತ ನಾನು ಉಳ್ಳಿ ಗಿಡದ ಹತ್ರ ಹೋದೆ. ನಮ್ಮ ನಾಯಿ ಕೂಡ ಬಂದು ನನ್ನ ಜೊತೆ ಈ ಕಂಪ್ನಿ ಕೊಡ್ತಿತ್ತು. ಅದಾದ್ಮೇಲೆ ನಾನು ಹೋಗಿದ್ದೆ ಹೂವು ಕೀಳೋಣ ಅಂತ. ಸಂಡೇ ಆದರೂ ನಮ್ಮ ಲೇಬರ್ಸ್ನ ರಜಾ ಕೊಡ್ದಿರೋ ಕೆಲಸ ಮಾಡ್ತಿದ್ದೀವಿ ಇವತ್ತು. ಅದಾದ್ಮೇಲೆ 10:30 ಆಗಿದೆ ಅಂದ್ಬಿಟ್ಟು ನಾನು ಟಿಫನ್ ಮಾಡ್ಕೊಂಬರೋಣ ಅಂತ ಮನೆ ಕಡೆ ಹೊರಟೆ. ಹೋಗ್ಬೇಕಾದ್ರೆ ಹಂಗೆ ನೋಡಿದೆ, ಸೂರ್ಯ ಇನ್ನ ಕಾಣಲೇ ಇಲ್ವಲ್ಲ ಇವತ್ತು ಅಂತ. ಮೋಸ್ಟ್ಲಿ ಚಳಿಗೇನೋ ಸೂರ್ಯ ಇನ್ನ ಮಲ್ಕೊಂಡಿರೋದು. ಆಮೇಲೆ ನಮ್ಮ ಅಮ್ಮ ಮೇವು ಕುಯ್ದಿದ್ದೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಮನೆ ಹತ್ರ ಟಿಫನ್ ಮಾಡಿ ಟ್ರಾಕ್ಟ್ರಿ ತಗೊಂಡು ಮೇವು ಹಾಕೊಂಬರೋಣ ಅಂತ ಹೋದೆ. ಒಟ್ಟು 4 ಹೊರೆ ಕುಯ್ದಿದ್ರು. ಎಲ್ಲ ಒಂದೊಂದಾಗಿ ಟ್ರಾಕ್ಟ್ರಿಗೆ ಹಾಕ್ಕೊಂಡು ನಾನು ಹೊರಟೆ. ನನ್ನ ಜೊತೆ ನಮ್ಮ ಚಿಕ್ಕಪ್ಪನ ಮಗ ಕೂಡ ಬಂದಿದ್ದ. ಅವನೇ ಡ್ರೈವ್ ಮಾಡ್ತೀನಿ ಅಂತ ಸ್ಟೇರಿಂಗ್ ಆಡಿಸ್ತಿದ್ದ. ಮೇವೆಲ್ಲ ಮನೆ ಹತ್ರ ಹಾಕ್ಬಿಟ್ಟು ನಾನು ಸೀದಾ ತೋಟದ ಹತ್ರ ಬಂದೆ. ಏನಪ್ಪ ಅಂದರೆ ಹೂವು ಕಟ್ ಮಾಡಬೇಕಿತ್ತು. ಸ್ವಲ್ಪ ಡಿಮ್ಯಾಂಡ್ ಇದೆ ಅಂತೆ. ಅದಕ್ಕೋಸ್ಕರ ನಮ್ಮ ಪಾಪ ಲೇಬರ್ಸ್ನು ಕೂಡ ಸಂಡೇ ರಜಾ ಕೊಡ್ದಿರ ಅವ್ರನ್ನೂ ಕರ್ಕೊಂಡು ನಾವು ಮನೆಯವರೆಲ್ಲ ಸೇರಿಕೊಂಡು ಹೂವು ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸರಿ ಅಂದ್ಬಿಟ್ಟು ಊಟಕ್ಕೆ ಟೈಮ್ ಆಗಿತ್ತು ಅಂತ ಊಟ ಮಾಡೋಣ ಅಂತ ಕೂತ್ಕೊಂಡು ಮನೆಯಿಂದ ಊಟ ತಂದಿದ್ರು. ಮುದ್ದೆ ಮತ್ತು ಅನ್ನ ನಮ್ಮ ಹಳ್ಳಿ ಕಡೆ ಫೇಮಸ್ ಅಲ್ವಾ. ಅದಾದ್ಮೇಲೆ ನಮ್ಮ ಗಾಡಿ ಲೋಡ್ ಮಾಡಬೇಕಿತ್ತಲ್ಲ, ಮನೆ ಹತ್ರ ಗಾಡಿ ಇತ್ತು. ತೊಗೊಂಡು ಸೀದಾ ನಾನು ತೋಟದ ಹತ್ರ ಹೊರಟೆ. ಹಂಗೆ ಹೆಂಗೂ ಹೋಗ್ತೀನಲ್ಲ ಅಂದ್ಬಿಟ್ಟು ಟೀ ತೊಗೊಂಡು ನಮ್ಮ ಲೇಬರ್ಸ್ಗೆಲ್ಲ ಹೊರಟೆ. ಲೇಬರ್ಸ್ಗೆಲ್ಲ ಟೀ ಕೊಟ್ಟು ನಾನು ಕೂಡ ಕುಡ್ಕೊಂಡು, ನಾನು ನನ್ನ ತಮ್ಮ ನಮ್ಮ ಅಜ್ಜಿ ಎಲ್ಲ ಕುಡ್ಕೊಂಡು ನಿಂತ್ಕೊಂಡ್ವಿ. ಅದಾದಮೇಲೆ ಎಲ್ಲ ಬ್ಯಾಗ್ನ ಲೋಡ್ ಮಾಡಿಕೊಂಡು ಗಾಡಿಗೆ ಇನ್ನೇನು ಹೊರಡಬೇಕು. ನೋಡಿ, ಗಾಡಿ ಪೂರ್ತಿ ಲೋಡ್ ಆಗಿದೆ. ಕ್ಲೋಸ್ ಮಾಡಿ ಡೋರ್ನ ನಾನು ಇನ್ನೇನು ಮನೆ ಕಡೆ ಹೊರಟೆ. ಇವತ್ತಿನ ದಿನ ಸಂಚಿಕೆ ಇಷ್ಟೇ. ಧನ್ಯವಾದಗಳು ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರೇ, ಧನ್ಯವಾದಗಳು. ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಪ್ರೋತ್ಸಾಹ ನನಗಿನ್ನ ಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.